ಅವರೆಲ್ಲಿ, ನೀವೆಲ್ಲಿ, ನಾವೆಲ್ಲಿ, ಅವರೆಲ್ಲಿ? ರಾಘವೇಂದ್ರ ಸ್ವಾಮಿಗಳನ್ನು ಪರಿಚಯ ಮಾಡಿಕೊಡುವ ಬೆಳಕು ಅಂದರೆ ಜ್ಞಾನ. ಅಷ್ಟು ಜ್ಞಾನ ನನ್ನಲ್ಲಿಲ್ಲ. ರಾಯರನ್ನು ಪರಿಚಯ ಮಾಡಿಕೊಡ್ಬೇಕು ಅಂದರೆ ದೊಡ್ಡ ಬೆಳಕೇ ಬೇಕು. ಮತ್ತೆ ಯಾಕೆಂದರೆ ರಾಯರು ಅಂಥ ತತ್ವಜ್ಞಾನದ ಬೆಳಕು. ಅದನ್ನೇ ಅಪ್ಪಣ್ಣಾಚಾರ್ಯರು ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಸಾಮಾನ್ಯರಿಗೆ ರಾಯರ ಮಹಿಮೆ ಏನು ಗೊತ್ತಾಗಲ್ಲ ರೀ. ಈಗ ನಮಗೆಲ್ಲ ಗೊತ್ತಿರೋ ಮಹಿಮೆ ಅಂದರೆ ಆರಾಧನೆಲೆ ಬೃಂದಾವನಕ್ಕೆ ಮಾಡುವ ಪಂಚಾಮೃತ, ನಮ್ಮ ಯೋಗ್ಯತೆ ಅಷ್ಟೇ. ಮತ್ತು ಅಲಂಕಾರ, 2 ಕಣ್ಣು ಸಾಲದು. ಭವ್ಯ ಸ್ವರೂಪದ ರಾಯರು, ಅಷ್ಟು ನೋಡೇ ಆನಂದ ಪಡ್ತೇವೆ. ಆದರೆ ಇನ್ನು ಕೆಲವರಿದ್ದಾರೆ, ಅವರು ಆ ರಾಯರ ಗ್ರಂಥದ ಒಳಗಿರುವ ಜ್ಞಾನವನ್ನು ಕಂಡು ಇಷ್ಟು ಆನಂದ ಪಡ್ತಾರೆ. ಆ ಆನಂದಕ್ಕೆ ಸಮಾನವಾದ ಆನಂದ ಮತ್ತೊಂದೊಂದಿಲ್ಲ. ಅದು ದೊಡ್ಡ ಬೆಳಕದು. ದೊಡ್ಡವರ ಜ್ಞಾನಿಗಳ ಮಹಿಮೆಯನ್ನು ಅವರ ಗ್ರಂಥದ ಒಳಗೆ ನೋಡಬೇಕು. ಅದಕ್ಕೆ ರಾಯರು ಗ್ರಂಥಗಳ ಒಳಗೆ 700 ವರ್ಷ ಇರ್ತೇನೆ ಅಂತ ಹೇಳಿದ್ದಾರೆ. ರಾಯರು ಗ್ರಂಥದ ಒಳಗೆ ಎಷ್ಟು ವರ್ಷ? ಈಗ 350 ಬೃಂದಾವನ ಪ್ರವೇಶ ಆಗಿ. ಬೃಂದಾವನದೊಳಗೆ ಕಡಿಮೆ, ಹಾಗೆ ನೋಡ್ಲಿಕ್ಕೆ ಹೋದರೆ ಗ್ರಂಥದ ಒಳಗೆ ಬಹುಕಾಲ ಇರ್ತೇನೆ. ಅವರ ಮಹಿಮೆ ಎಲ್ಲಿ ನೋಡಬೇಕು? ಅವರ ಗ್ರಂಥಗಳಲ್ಲಿ. ಅವರು ಚಂದ್ರಿಕಾ ಅನ್ನುವ ವ್ಯಾಸರಾಜರ ಗುರುಸಾರ್ವಭೌಮರ ಗ್ರಂಥಕ್ಕೆ ಪರಿಮಳ ಅಂತ ಒಂದು, ಪ್ರಕಾಶ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಚಂದ್ರಿಕಾ ಗ್ರಂಥವನ್ನು ಅಧ್ಯಯನ ಮಾಡುವವರಿಗೆ ಮಾತ್ರ ರಾಯರ ಪ್ರಕಾಶವನ್ನು ಓದಿ ಆ ಹೃದಯದ ಒಳಗೆ ಎಷ್ಟು ದೊಡ್ಡ ಪ್ರಕಾಶ ಇದೆ ಅಂತ ಅರಿವಿಗೆ ಬರುತ್ತೆ. ಯಾರು ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮನ್ ನ್ಯಾಯಸುಧೆಯನ್ನು ಓದುವ ಸಂದರ್ಭದಲ್ಲಿ ರಾಯರು ಸಂಗ್ರಹ ಮಾಡಿಕೊಟ್ಟ ಅಭಿಪ್ರಾಯ ಏನು, ಪರಿಮಳ ಅಂತ ಒಂದು ಗ್ರಂಥ ಇದೆ, ಅದನ್ನು ಓದುವವರಿಗೆ ಮಾತ್ರ ರಾಯರ ಹೃದಯದ ಒಳಗೆ ಇರುವ ಅಗಾಧವಾದ ಜ್ಞಾನದ ಬೆಳಕಿನ ಭಂಡಾರದ ಪರಿಚಯ ಆಗುತ್ತೆ. ಯಾರು ಆಚಾರ್ಯರ ಭಾಷ್ಯವನ್ನು ಓದುವಾಗ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿ ಏನಿದೆ ಅದನ್ನು ನೋಡ್ತಾರೆ, ಆಗ ಅವರಿಗೆ ಅರಿವಿಗೆ ಬರುತ್ತೆ ರಾಯರ ತತ್ವಜ್ಞಾನದ ಬೆಳಕು ಎಷ್ಟಿದೆ ಅಂತ. ಯಾರು ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳಿಗೆ ಏನರ್ಥ, ಸೂತ್ರದ ಅಭಿಪ್ರಾಯ ಏನು, ಅದು ತಿಳ್ಕೊಳ್ಬೇಕು ಅಂದಾಗ ರಾಯರ ತಂತ್ರದೀಪಿಕೆಯನ್ನು ಮುಂದಿಟ್ಕೊಂಡು ಕೂತ್ರೆ ಆನಂದ ಆಗುತ್ತೆ. ಎಷ್ಟು ತತ್ವಜ್ಞಾನದ ಬೆಳಕು ಒಳಗೆ ಅಡಗಿದೆಯಪ್ಪ ಅಂಥೇಳಿ ಖುಷಿಯಾಗತ್ತೆ. ಹಾಗೆಯೇ ರಾಯರ ಮಹಿಮೆಯನ್ನು, ಅವರ ಅಗಾಧವಾದ ತೇಜಸ್ಸನ್ನು ಗ್ರಂಥದಲ್ಲಿ ನೋಡಬೇಕು. ಅದನ್ನು ನನಗೆ ಅಷ್ಟು ಪರಿಚಯ ಮಾಡಿಸೋ ಯೋಗ್ಯತೆ ಇಲ್ಲ. ನಾನು ಸಣ್ಣ ದೀಪದ ಹುಳದಂತೆ ಅವರನ್ನು ಪರಿಚಯ ಮಾಡಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ವಾದೀಂದ್ರ ತೀರ್ಥರು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳು ಅಂದರೆ ಹೇಗಿರುತ್ತದು? ಅವರ ಕೃತಿಯೇ ಅವರ ಆಕೃತಿ, ಅವರ ಆಕೃತಿಯೇ ಅವರ ಕೃತಿ. ಅವರಲ್ಲಿಯೂ ದೋಷ ಇಲ್ಲ, ಅವರ ಕೃತಿಯಲ್ಲಿಯೂ ದೋಷ ಇಲ್ಲ. ಅವರೂ ನೋಡಲಿಕ್ಕೆ ಭವ್ಯ ಸ್ವರೂಪರು, ಅವರ ಗ್ರಂಥಗಳು ಕೂಡ ಭವ್ಯ ಸ್ವರೂಪದ ಗ್ರಂಥಗಳು. ಅವರು ದೇವತಾ ಸ್ವರೂಪರು, ಅವರ ಗ್ರಂಥವೂ ಕೂಡ ದೇವತೆಗಳು ಅಧ್ಯಯನ ಮಾಡಲಿಕ್ಕೆ ಯೋಗ್ಯವಾದ ಗ್ರಂಥಗಳು. ದೇವ ಸ್ವಭಾವದವರು ಅರ್ಥಾತ್ ಸಾತ್ವಿಕ ಸ್ವಭಾವದವರು ಅರ್ಥ ಮಾಡಿ ಅರ್ಥೈಸಿಕೊಳ್ಳಲಿಕ್ಕೆ ಯೋಗ್ಯವಾದ ಗ್ರಂಥಗಳು. ರಾಘವೇಂದ್ರ ಸ್ವಾಮಿಗಳ ಕೊಂಡಾಡುವಿಕೆ ಅಂದರೆ ಅವರ ಗ್ರಂಥಗಳನ್ನು ಕೊಂಡಾಡೋದೇ ಅವರನ್ನು ಕೊಂಡಾಡಿದ ಹಾಗೆ. ಆ ನಿಟ್ಟಿನಲ್ಲಿ ರಾಯರ ಗ್ರಂಥದ ಒಳಗಿನ ವೈಶಿಷ್ಟ್ಯತೆಯನ್ನು ವಾದೀಂದ್ರ ತೀರ್ಥರು ವರ್ಣನೆ ಮಾಡ್ತಾ ಹೇಳ್ತಾರೆ. ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಾಸಾನಾಭಿದತ್ತೇನ ಸದ್ಭಿಃ ಸಾಕಂ ಮೀಮಾಂಸತೆ ವಾ ನಲಿಕತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತನ್ನೋ ವಕ್ತಿ ಭೂಯಃ
ಕ್ವಚಿದಪಿ ಲಿಖಿತಂ ನೈವ ನಿರ್ವಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧಃ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ವಾದೀಂದ್ರ ಸ್ವಾಮಿಗಳಂತಾರೆ, ಒಳ್ಳೆ ಸತ್ಪ್ರಬಂಧಗಳನ್ನು ರಚಿಸುವ ಸಂದರ್ಭದಲ್ಲಿ ಮರೆಯದೆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡ್ತೇನೆ. ಗ್ರಂಥ ರಚನೆ ಮಾಡುವ ಸಂದರ್ಭದಲ್ಲಿ, ಟೀಕಾ ಟಿಪ್ಪಣಿಗಳನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಒಂದು ಮೂಲ ವಾಕ್ಯವನ್ನು ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ, ಪದಗಳಿಗೆ ಅರ್ಥವನ್ನು ಹೇಳುವ ಸಂದರ್ಭದಲ್ಲಿ ಮರೆಯದೆ ರಾಯರ ಸ್ಮರಣೆ ಮಾಡ್ತೇನೆ. ಯಾಕೆಂದರೆ ಗ್ರಂಥ ರಚನೆ ಮಾಡುವವರೆಲ್ಲ ರಾಯರನ್ನು ನೋಡಿ ಕಲಿಬೇಕು. ಅವ್ರು ಏನು ಮಾಡ್ತಿದ್ರು? ಚಿತ್ತೇನ ಅಯುಕ್ತಂ ಅರ್ಥಂ. ರಾಘವೇಂದ್ರ ಗುರು ಸಾರ್ವಭೌಮರು ಅವರ ಮನಸ್ಸಿನಲ್ಲಿ ಅಸಮಂಜಸವಾದ ಅರ್ಥ ಅಂದರೆ ವ್ಯಾಸತೀರ್ಥರ, ಶ್ರೀಮದ್ ಟೀಕಾಕೃತ್ಪಾದರ, ಮಧ್ವ ಗುರುಗಳ, ವೇದವ್ಯಾಸದೇವರ ಮಾತುಗಳಿಗೆ ಅರ್ಥ ಬರೆಯುವ ಸಂದರ್ಭದಲ್ಲಿ ಆ ವಾಕ್ಯವನ್ನು ನೋಡುವಾಗ ಅವರ ಮನಸ್ಸಿನಲ್ಲಿ ಎಂದೂ ಕೂಡ ತಪ್ಪು ಅರ್ಥಗಳು ಬರ್ತಾನೇ ಇರಲಿಲ್ಲ. ರಾಯರ ತಲೆಯಲ್ಲಿ ಏನಾದರೂ ಒಂದು ಅರ್ಥ ಬಂದರೆ ಕರೆಕ್ಟ್ ಇರಬೇಕದು, ಚೂರು ಹೆಚ್ಚಿಲ್ಲ, ಚೂರು ಕಡಿಮೆ ಇಲ್ಲ. ಅಂತಹ ಅದ್ಭುತವಾದ ಅರ್ಥವನ್ನು ಕಲ್ಪನೆ ಮಾಡಿಕೊಳ್ಳುವ ಶಾಸ್ತ್ರಸಮ್ಮತವಾದ ಅರ್ಥೈಸುವ ಕ್ರಮ. ಅಯುಕ್ತಂ ಅರ್ಥಂ ಇಲ್ಲ. ಆಮೇಲೆ ಸಹಸಾ ಕಲಯತಿ, ಅವರು ದುಡುಕಿ, ಅಂದರೆ ಒಂದು ವಾಕ್ಯಕ್ಕೆ ಅರ್ಥ ಹೇಳುವಾಗ ತುಂಬ ಆಲೋಚನೆ ಮಾಡಿ ಅರ್ಥ ಹೇಳೋದು, ಅರ್ಜೆಂಟ್ ಹೇಳುವ ಹಾಗಿಲ್ಲ. ಸುಮ್ಮನೆ ಈ ಚದುರಂಗ ಚೆಸ್ ಆಡುವವರು ಒಂದು ಮನೆ ಹೆಜ್ಜೆ ಇಡಬೇಕಾದ್ರೆ ನೂರಾರು ಸ್ಟೆಪ್ಗಳನ್ನು ತಲೆ ಒಳಗೆ ವಿಚಾರ ಮಾಡಿ ಒಂದು ಮನೆಯನ್ನು ಕಾಯನ್ನು ಸರಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳು ಜೈತೀರ್ಥರ ಒಂದು ಪದಕ್ಕೆ ಅರ್ಥ ಬರಿಬೇಕಾದ್ರೆ ಹೀಗೆ ಬರೆದ್ರೆ ಏನು, ಇನ್ಯಾರು ಏನು ಹೇಳ್ಬೋದು, ಅದಕ್ಕೇನು ಉತ್ತರ ಕೊಡ್ಬೋದು, ನೂರಾರು ವಿಕಲ್ಪಗಳನ್ನು ಮಾಡಿಕೊಂಡು, ವಿಮರ್ಶೆ ಮಾಡಿಕೊಂಡು, ಚಿಂತನೆ ಮಾಡಿಕೊಂಡು, ಮಂಥನ ಮಾಡಿಕೊಂಡು ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಶಬ್ದದ ಗಾಂಭೀರ್ಯ, ಅರ್ಥದ ಬಾಹುಲ್ಯ ಎಲ್ಲವೂ ಅದರ ಒಳಗೆ ಸೇರಿರಬೇಕು. ಅಂತಹ ಅದ್ಭುತವಾದ ಕೌಶಲ್ಯ ರಾಯರ ವ್ಯಾಖ್ಯಾನಗಳಲ್ಲಿ. ಅವರು ಎಂದೂ ಕೂಡ ಅರ್ಜೆಂಟಲ್ಲಿ ಯಾವುದು ದಿಢೀರ್ ಬರೆದದ್ದಿಲ್ಲ. ಅದು ತುಂಬ ಯೋಚನೆ ಮಾಡಿ, ಆಲೋಚನೆ ಮಾಡಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ಬರಿತಿದ್ರು. ನಾ ಅಭಿದತ್ತೆ, ದುಡುಕಿ ಏನೂ ಮಾತಾಡ್ತಿರ್ಲಿಲ್ಲಂತ. ಆಮೇಲೆ ಸದ್ಭಿಸ್ಸಾಕಂ ಅಯುಕ್ತಂ ಅರ್ಥಂ ನ ಮೀಮಾಂಸತೆ, ಸಜ್ಜನರ ಜೊತೆಗೆ ಎಂದೂ ಕೂಡ ನಾ ಹೇಳಿದ್ದೇ ಸರಿ ಅಂತ ವಾಕ್ಯಾರ್ಥ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲಂತ. ಕತೆ ಏನು ಗೊತ್ತಾ? ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರ ಚಂದ್ರಿಕೆಗೆ ಅರ್ಥ ಪ್ರಕಾಶದಲ್ಲಿ ಮಾಡುವಾಗ ರಾಯರಿಗಿಂತ ಯಾರಾದರೂ ಹಿಂದಿನ ಯತಿಗಳು ಅದೇ ಶಬ್ದಕ್ಕೆ ಬೇರೆ ಅರ್ಥ ಬರೆದಿದ್ದರೆ ರಾಯರು ಇವರ ಅಭಿಪ್ರಾಯ ಹೀಗೆ, ನನ್ನ ಅಭಿಪ್ರಾಯ ಹೀಗೆ, ಅಭಿಪ್ರಾಯವನ್ನು ಮಾತ್ರ ಹೇಳ್ತಾರೆ. ಇದನ್ನು ಸ್ವೀಕಾರ ಮಾಡಿ ಅದನ್ನು ತಪ್ಪು ಹೀಗೆಲ್ಲ ಹೇಳೋಕ್ಕೋಗಲ್ಲ. ನಾವು ನಮ್ಮದೇ ಸರಿ ಅನ್ನೋ ಹಠ ಜಾಸ್ತಿ. ಮತ್ತೊಂದು ಸರಿಗಿದ್ರು ನಾವು ಹೇಳಿದೀವಲ್ರಿ ಮುಗೀತು ಅದೇ ಸರಿ ಹಿಂಗಂತ. ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥಗಳಲ್ಲಿ ಎಂದೆಂದೂ ಆ ರೀತಿ ಹೇಳ್ತಿರಲಿಲ್ಲ. ಅಯುಕ್ತವಾದ ವಿಷಯವನ್ನು ಕುರಿತು ದೊಡ್ಡವರ ಒಟ್ಟಿಗೆ ಎಂದೂ ಕೂಡ ರಾಘವೇಂದ್ರ ಸ್ವಾಮಿಗಳು ವಾದವನ್ನು ಮಾಡೋದಿಲ್ಲ. ಅಯುಕ್ತಂ ಅರ್ಥಂ ನ ಲಿಖತಿ,
ಅವರ ಗ್ರಂಥದಲ್ಲಿ ಎಂದು ತಪ್ಪರ್ಥ ಬರೆಯೋಲ್ಲ. ಸ್ವಂ ಆಶಯಂ ವಚಸ ನ ಉದ್ಘಾಟಯತಿ. ಅವರ ಆಶಯವನ್ನು ಎಂದೂ ಕೂಡ ಗಟ್ಟಿಯಾಗಿ ಫೋರ್ಸಿಬಲ್ ಹೇಳಲ್ಲ ಅವರು. ನಾ ಹೇಳಿದ್ದೀನಲ್ಲ ರೀ, ಸುಮ್ಮನೆ ಒಪ್ಕೊಳ್ಳಿ, ಹಿಂಗೆಂದೂ ಹೇಳಲ್ಲ ಅವರು. ನೋಡಪ್ಪ ನಮ್ಮ ಅಭಿಪ್ರಾಯ ಹೀಗೆ, ಕೆಲವರು ಹೀಗೆ ಹೇಳ್ತಾರೆ, ಎರಡು ವಿಕಲ್ಪಗಳಿವೆ ಅಂಥೇಳಿ ನಿಲ್ಲಿಸಿಬಿಡ್ತಾರೆಯೇ ವಿನಃ ತಮ್ಮ ಅಭಿಪ್ರಾಯವನ್ನು ಬಲವಂತವಾಗಿ ಇನ್ನೊಬ್ಬರ ಮೇಲೆ ಎಂದೂ ಹೇರದ ಮಹಾ ಸದ್ಗುಣ ಭರಿತರು ರಾಘವೇಂದ್ರ ಸ್ವಾಮಿ. ಆಮೇಲೆ ಇದಕ್ಕಿಂತೂ ಏನು ಗೊತ್ತಾ, ಉಕ್ತಂ ಅರ್ಥಂ ಭೂಯಃ ನವಕ್ತಿ. ಉಕ್ತಂ ಹೇಳಿದ ಅರ್ಥವನ್ನು ಮತ್ತೆ ಮತ್ತೆ ಹೇಳಲ್ಲ. ಇದೇನೆಂದರೆ ರಿಪಿಟೇಷನ್ ಅಂತ. ಕೆಲವರು ಹೇಳಿದ್ದೇ ಹೇಳ್ತಾ ಇರ್ತಾರೆ, ಹೇಳಿದ್ದೇ ಹೇಳ್ತಿರ್ತಾರೆ. ಕೆಲವು ಶಬ್ದಗಳನ್ನು ಹೇಳಿದ್ದೇ ಹೇಳ್ತಿರ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥದಲ್ಲಿ ರಿಪಿಟೇಷನ್ ನೋಡ್ಲಿಕ್ಕೆ ಸಿಗೋದೇ ಇಲ್ಲ. ನಿಮ್ಗೆ ಆಶ್ಚರ್ಯ ಗೊತ್ತಾ, ರಾಘವೇಂದ್ರ ಸ್ವಾಮಿಗಳು ಎಲ್ಲಿಯಾದರೂ ಏನಾದರೂ ಒಂದು ಶಬ್ದಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಅದೇ ಥರ ಶಬ್ದ ಬೇರೆ ಎಲ್ಲಾದರೂ ಗ್ರಂಥದಲ್ಲಿ ಬಂದು ಅದಕ್ಕೆ ವ್ಯಾಖ್ಯಾನ ರಾಯರು ಮಾಡಿದರೆ, ಇಂಥ ಗ್ರಂಥದಲ್ಲಿ ಅದನ್ನು ಮಾಡಿದ್ದೇನೆ, ನೀವು ಅದನ್ನು ನೋಡ್ಕೊಳ್ಳಿ ಅಂತಾರಿಯೇ ವಿನಃ ಈ ಗ್ರಂಥದಲ್ಲಿ ಮತ್ತೊಮ್ಮೆ ಬರೆಯಲ್ಲ. ಇದು ಜಗದ್ಗುರು ಮಧ್ವಾಚಾರ್ಯರ ಕ್ರಮ. ಆಚಾರ್ಯರು ಅಷ್ಟೇ ಹೇಳಿದ್ದು. ನಾನು ರಾಘವೇಂದ್ರ ಸ್ವಾಮಿಗಳೇ ಹೇಳಲ್ಲ ಅಂದಮೇಲೆ ಆಚಾರ್ಯರು ಹೇಳಿದ್ದನ್ನು ಯಾಕೆ ಹೇಳ್ತಾರೆ, ನಿಮಗೆಲ್ಲ ಅರ್ಥವೇ ಆಗಿರುತ್ತೆ. ಆದರೆ ಅವರ ಪಾದಾವಲಂಬಿಗಳಾದ ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರರಾದ ರಾಘವೇಂದ್ರ ಸ್ವಾಮಿಗಳು ಅವರ ಗ್ರಂಥದಲ್ಲಿ ಉಕ್ತಂ ಅರ್ಥಂ ಭೂಯಃ ನವಕ್ತಿ, ಒಂದು ಶಬ್ದಕ್ಕೆ ಹೇಳಿದ ಅರ್ಥವನ್ನು ಮತ್ತೊಮ್ಮೆ ಎಂದೂ ಎಲ್ಲಿಯೂ ಯಾವ ಕಾಲಕ್ಕೂ ಹೇಳ್ತಿರ್ಲಿಲ್ಲ.